ನಮಸ್ಕಾರ ವೀಕ್ಷಕರೇ, ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ ಕೊನೆಯ ದಿನ ಇವತ್ತು ಸಿದ್ಧಿದಾತ್ರಿಯನ್ನ ಪೂಜಿಸುವಂತಹ ದಿನ. ಇವತ್ತು ನಾವು ಸಿದ್ಧಿದಾತ್ರಿ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು, ಈ ಸಿದ್ಧಿದಾತ್ರಿ ದೇವಿಯನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನಮಗೆ ಫಲಗಳನ್ನು ಕರುಣಿಸ್ತಾಳೆ, ಹಾಗೆ ಯಾವ ನೈವೇದ್ಯವನ್ನು ಇಡಬೇಕು, ಹಾಗೆ ಈ ವಿಜಯದಶಮಿ ಆಯುಧ ಪೂಜೆ ಮಹತ್ವಗಳು ಏನು, ಇವತ್ತಿನ ದಿನ ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ನಮ್ಮ ಸಂಕಲ್ಪಗಳೆಲ್ಲ ಸಿದ್ಧಿ ಆಗತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಮ್ಮ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಗುರುಗಳೇ. ಮೊದಲಿಗೆ ಗುರುಗಳೇ, ನವರಾತ್ರಿಯ ಕೊನೆಯ ದಿನ ಇವತ್ತು, ಸಿದ್ಧಿದಾತ್ರಿಯನ್ನ ಪೂಜಿಸುವಂತಹ ದಿನ. ಇವತ್ತು ಎಷ್ಟು ಮಹತ್ವವನ್ನ ಪಡೆದಿದೆ ನವರಾತ್ರಿಯ ಕೊನೆಯ ದಿನ, ಹಾಗೆ ಈ ಸಿದ್ಧಿದಾತ್ರಿಯ ಉಗಮ ಹೇಗಾಯಿತು ಗುರುಗಳೇ? ಖಂಡಿತ. ನವರಾತ್ರಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ನವರಾತ್ರಿ ಮುಗಿದೇ ಹೋಯ್ತು. ಹೌದು. ಇತ್ತೀಚೆಗೆ ಒಂದು ದಿನ ಎಷ್ಟು ಬೇಗ ಕಳೆದು ಹೋಗ್ತಾ ಇದೆಯೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಕೊರೋನಾ ಎಂಬತಕ್ಕಂಥ ಒಂದು ಮಹಾಮಾರಿ ಕಾಯಿಲೆ ಬಂದು ಹೋದ ಮೇಲಿಂದ ಜನ ಅವರವರ ಕೆಲಸದಲ್ಲಿ ಜಾಸ್ತಿ ಅಚ್ಚುಕಟ್ಟಾಗಿ ತೊಡಗಿಸ್ಕೊಂಡು ಜಾಸ್ತಿ ಕೆಲಸದ ವಿಚಾರವಾಗಿ ಮುಂದುವರಿತಿರೋ ಕಾರಣದಿಂದ ದಿನ ಹೇಗೆ ಕಳೆದೋಗ್ತಾ ಇದೆಯೋ ಅನ್ನೋದನ್ನ ಮರ್ತು ಹೋಗ್ತಾ ಇದ್ದಾರೆ. ಹೌದು. ಹಬ್ಬಗಳೆಲ್ಲ ಎಷ್ಟು ಬೇಗ ಕಳೆದೋಯ್ತು, ಗೌರಿ ಗಣೇಶ ಕಳೆದೋಯ್ತು, ಎಲ್ಲವೂ ಕಳೆದೋಯ್ತು. ನವರಾತ್ರಿ 9ನೇ ದಿನಕ್ಕೆ ಬಂದ್ಬಿಟ್ವಿ ನಾವು. ನವರಾತ್ರಿನೂ ಕಳೆದೋಗುತ್ತೆ, ನಾಳೆ ವಿಜಯದಶಮಿ. ನಾಳೆ ವಿಜಯದಶಮಿ, ಇನ್ನೇನಗೋ ಈಗೋ ಅಂತಂದ್ರೆ ದೀಪಾವಳಿ, ಎಲ್ಲವೂ ಕೂಡ ಬರುತ್ತೆ. ಇನ್ನ ನವರಾತ್ರಿಯ 9ನೇ ದಿನ ದೇವಿ ಸಿದ್ಧಿದಾತ್ರಿ. ಸಿದ್ಧಿ ದಾತ್ರಿ. ಸಿದ್ಧಿ ಅಂತಂದ್ರೆ ಏನು? ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿಗಳನ್ನೂ ಕೂಡ ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥದ ಪದವೇ ಸಿದ್ಧಿ. ಅದನ್ನ ಎಂಥದ್ದೇ ವಿಚಾರ ಇರಲಿ, ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಅದನ್ನ ಸಿದ್ಧಿಪಡಿಸ್ಕೋಬೇಕು. ಹೌದು. ಆ ಸಿದ್ಧಿ ಎಂಥದ್ದೇ ಕೆಲಸ ಇರಲಿ, ಎಂಥದ್ದೇ ವಿಚಾರ ಇರಲಿ, ಎಂಥದ್ದೇ ವರ ಇರಲಿ, ಎಂಥದ್ದೇ ಅಪೇಕ್ಷೆ ಇರಲಿ, ಇದೆಲ್ಲವನ್ನೂ ಕೂಡ ಕೊಡ್ತಕ್ಕಂಥವಳೇ ಸಿದ್ಧಿದಾತ್ರಿ. ಇಷ್ಟು ದಿನ ನವರಾತ್ರಿಯಲ್ಲಿ 9 ದಿನಗಳೂ ಕಾಲ ವಿಶೇಷವಾಗಿರ್ತಕ್ಕಂಥ ಉಪವಾಸಗಳನ್ನು ಮಾಡ್ತಾ ಇದ್ವಿ. ಎಲ್ಲವನ್ನೂ ಕೂಡ ಪೂಜಾನುಷ್ಠಾನಗಳನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ವಿ. ಇದೆಲ್ಲದರ ಒಂದು ಪ್ರತಿಫಲ ಬೇಕಲ್ವಾ? ಇಷ್ಟು ದಿವಸ ನಾವು ಮಾಡಿರ್ತಕ್ಕಂಥ ಈ ಒಂದು ವ್ರತಾನುಷ್ಠಾನಕ್ಕೆ ಸಿದ್ಧಿ ಬೇಕಲ್ವಾ? ಆ ಸಿದ್ಧಿ ಕೊಡ್ತಕ್ಕಂಥವಳೇ ತಾಯಿ ಸಿದ್ಧಿದಾತ್ರಿ. ಸಿದ್ಧಿ ಎಂಬತಕ್ಕಂಥ ಒಂದು ಪದದ ಅರ್ಥ ಅಂತಂದ್ರೆ ಇದು, ದಾತ್ರಿ ಅಂತಂದ್ರೆ ಕೊಡ್ತಕ್ಕಂಥದ್ದು. ಹಾಗಾಗಿ ಆ ತಾಯಿ ನಮಗೆ ಬೇಡಿ ಬರ್ತಾ ಇರತಕ್ಕಂಥ ಎಲ್ಲಾ ಸಂಕಷ್ಟಗಳನ್ನು ಕೂಡ ದೂರ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಾ ಆ ಒಂದು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡ್ತಕ್ಕಂಥವಳೇ ಸಿದ್ಧಿದಾತ್ರಿ. ಪರಮೇಶ್ವರನು ಕೂಡ ಈ ಸಿದ್ಧಿದಾತ್ರಿ ದೇವಿಯ ಒಂದು ಹಿನ್ನೆಲೆ ಕಥಾಶ್ರವಣವನ್ನ ತಿಳಿಸೋದಾದ್ರೆ, ಪರಮೇಶ್ವರನು ಕೂಡ ದೇವಿಯನ್ನ ತಪಸ್ಸನ್ನ ಮಾಡ್ತಾನಂತೆ. ಪರಮೇಶ್ವರನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ದಯಪಾಲಿಸಿರ್ತಕ್ಕಂಥವಳು ತಾಯಿ ಸಿದ್ಧಿದಾತ್ರಿ. ಪರಮೇಶ್ವರನು ಕೂಡ ತಪಸ್ಸನ್ನ ಮಾಡ್ತಾನೆ. ಆಗ ಇಲ್ಲಿ ನಾವು ಸಾಧಾರಣವಾಗಿ ಪರಮೇಶ್ವರನಿಗೆ ಅರ್ಧನಾರೀಶ್ವರ ಅಂತ ನಾವು ಹೇಳ್ತೀವಿ. ಹೌದು. ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಪದಕ್ಕೆ ನೋಡಿ ಎಂಥ ಅರ್ಥ ಇದೆ ಅನ್ನೋದಕ್ಕೆ ನಾವು ಈ ವಿಚಾರ ನಾನು ಒಂದು ಚೂರು ಕೂಡ ಸಂಕೋಚ ಇಲ್ದಿರ ನಾನು ಹಂಚ್ಕೋತೀನಿ. ಯಾಕೆ ಅಂತಂದ್ರೆ ಮನುಷ್ಯ ಅಂತಂದ ಮೇಲೆ ಎಲ್ಲರೂ ಕೂಡ ಬೇಕು. ಇವತ್ತಿನ ದಿವಸ ನಾವು ಮಂಗಳಮುಖಿಯರನ್ನ ನೋಡ್ತೀವಿ. ಅವರನ್ನ ಅರ್ಧನಾರೀಶ್ವರನ ರೂಪ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರು ಮಂಗಳಮುಖಿಯರು. ಯಾಕೆ ಅಂತಂದ್ರೆ ಅವರ ಜನನ ಒಂದು ರೀತಿ ಆಗೋದಾದ್ರೆ ಕಾಲಕ್ರಮೇಣ ಅವರ ಜನನದ ಇಂದಿನ ರಹಸ್ಯಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ, ಬದಲಾವಣೆಯನ್ನ ಪಡ್ಕೊಳ್ತಾರೆ, ಅರ್ಧನಾರೀಶ್ವರನ ರೂಪವನ್ನ ತಾಳ್ತಾರೆ. ಅರ್ಧನಾರೀಶ್ವರ ಅನ್ನೋ ಒಂದು ಪದಕ್ಕೆ ಈ ವಿಚಾರವನ್ನ ನಾನು ಜೋಡಿಸ್ತೆ. ಆದ್ರೆ ಎಷ್ಟೋ ಕಡೆ ಅವರನ್ನು ಕೂಡ ಒಂಥರ ದೂರ ತಳ್ಳೋ ರೀತಿ ಮಾಡ್ತಾರೆ. ಮಾಡಬಾರ್ದು. ಅವ್ರಿಗಿರೋ ಶಕ್ತಿ ಬಹಳ ಅಪಾರ. ಮಂಗಳಮುಖಿಯರಿಗಿರೋಷ್ಟು ಶಕ್ತಿ ತುಂಬಾ ಅಪಾರ. ಅವರು ನಿಜವಾಗ್ಲೂ ದೇವಿಯ ಒಂದು ಸ್ವರೂಪ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನೋಡಿ ಎಷ್ಟೋ ಜನಕ್ಕೆ ಒಂದು ನಂಬಿಕೆ ಇದೆ, ಅವ್ರ ಕೈಯಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ದೃಷ್ಟಿದೋಷ ಪರಿಹಾರ. ಹೌದು, ಬಹಳಷ್ಟು ಜನ ನೋಡ್ತಿರ್ತೀವಿ, ಅವ್ರ ಕೈಯಲ್ಲಿ ದುಡ್ಡನ್ನ ಕೊಟ್ಟು ದೃಷ್ಟಿಯನ್ನು ತೆಗೆಸ್ಕೊಳ್ತಾರೆ. ಆಮೇಲೆ
ಜಾಸ್ತಿ ದುಡ್ಡನ್ನ ಕೊಟ್ಟು ಅವ್ರ ಹತ್ರ ಅವರು ಒಂದು ಮಂತ್ರವನ್ನ ಹಾಕಿ ಅವರಿಂದ ಒಂದೇ ₹1 ನಾಣ್ಯ ತಗೊಂಡ್ರೆ ಸಾಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತಾಯಿ ಮಹಾಲಕ್ಷ್ಮಿ ಸ್ವರೂಪ ಅವರು. ಅವರಿಂದ ಒಂದೇ ₹1 ನಾಣ್ಯನ ತಾವು ಕೇಳಿ ಇಸ್ಕೊಳ್ಳೋದಕ್ಕಿಂತ ಅವರೇ ಸಮಾಧಾನವಾಗಿ ಆ ಸಮಯಕ್ಕೆ ತಗ್ಗಟ್ಟಾಗಿ ಅವ್ರು ಏನಾದ್ರೂ ₹1 ನಾಣ್ಯ ಕೊಟ್ಟು ಅವ್ರ ಹಲ್ಲಲ್ಲಿ ಕಚ್ಚಿ ಇದನ್ನ ಖರ್ಚು ಮಾಡಬೇಡ ಅಂತ ಕೊಟ್ರು ಅಂತಂದ್ರೆ ಅವತ್ತಿನ ದಿವಸ ನಿಮ್ಗೇನೋ ಒಂದು ಪಾಸಿಟಿವ್ ಇದೆ ಅನ್ನೋದೊಂದು ನಂಬಿಕೆ. ಅದನ್ನ ಖರ್ಚು ಮಾಡಿದ್ರೆ ಕ್ಯಾಶ್ ಬಾಕ್ಸ್ ಅಲ್ಲೋ ಇಲ್ಲ ಅಂತಂದ್ರೆ ಮನೆಯಲ್ಲಿ ಇದರಲ್ಲಿ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಲಾಕರ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಆ ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಪದಕ್ಕ ಅಷ್ಟೇ ಅರ್ಥ ಇದೆ. ಶಿವನಿಗೆ ಅರ್ಧನಾರೀಶ್ವರ ಎಂಬತಕ್ಕಂಥ ಒಂದು ಹೆಸರು ಬರೋದಕ್ಕೂ ಕಾರಣ ದೇವಿ ಸಿದ್ಧಿದಾತ್ರಿ. ಆ ತಾಯಿಯನ್ನ ಆತ ತಪಸ್ಸನ್ನ ಮಾಡಿ ಆ ತಾಯಿಯಿಂದ ಶಕ್ತಿ ಮಾತ್ರ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದಲ್ಲ, ಆ ತಾಯಿ ಪ್ರತ್ಯಕ್ಷಗೊಳ್ಳಬೇಕು ಅಂತಾನೂ ಕೂಡ ಶಿವ ಪರಮೇಶ್ವರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸನ್ನ ಮಾಡಬೇಕಾದ್ರೆ ದೇವಿ ಶಿವನ ಒಂದು ಅರ್ಧ ಭಾಗದಲ್ಲಿ ಕಾಣಿಸ್ಕೊಳ್ತಾರೆ.